ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯಲ್ಲಿ ಎಳನೀರು ಕುಡಿಬೋದಾ? ಇದರಿಂದ ಆರೋಗ್ಯದ ಪ್ರಯೋಜನಗಳೇನಾಗುತ್ತೆ? ಯಾವಾಗ ಕುಡಿಬೇಕು, ಯಾವಾಗ ಕುಡಿಬಾರ್ದು ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿಯಲ್ಲಿ ಎಳನೀರನ್ನು ಖಂಡಿತವಾಗ್ಲೂ ಗರ್ಭಿಣಿ ಸ್ತ್ರೀಯರು ಕುಡಿಬೇಕು. ಇದು ನ್ಯಾಚುರಲ್, ಪ್ರಿಸರ್ವೇಟಿವ್ಸ್ ಇಲ್ಲದೇ ಇರುವಂಥ ಒಂದು ಆರೋಗ್ಯಕರ ಪಾನೀಯ ಅಂತ ಹೇಳ್ಬೋದು. ಇದು ದೇಹವನ್ನು ಹೈಡ್ರೇಟೆಡ್ ಆಗಿ ಇಟ್ಟಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇರುವಂಥ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನು ಅಂತ ತಿಳ್ಕೋಬೇಕು. 1 ಲೋಟ ಎಳನೀರಿನಲ್ಲಿ ಅಂದರೆ 200 ml ಎಳನೀರಿನಲ್ಲಿ ಈ ಎಲ್ಲ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಅನ್ನೋದು ಇರುತ್ತೆ. 250 mg ಪೊಟ್ಯಾಷಿಯಮ್, 105 mg ಸೋಡಿಯಂ, ಅಷ್ಟೇ ಅಲ್ಲದೆ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಸ್ವಲ್ಪ ಪ್ರಮಾಣದಲ್ಲಿ ನ್ಯಾಚುರಲ್ ಶುಗರ್ಸ್ ಕೂಡ ಇದರಲ್ಲಿ ಇರುತ್ತೆ. 40% ಅಷ್ಟು ಕ್ಯಾಲೋರೀಸ್, ಸ್ವಲ್ಪ ಫೈಬರ್ ಕಂಟೆಂಟು ಸಹ ಇದರಲ್ಲಿ ಇರುತ್ತೆ. ಈ ಎಳನೀರನ್ನು ಕುಡಿಯೋದ್ರಿಂದ ಏನೆಲ್ಲ ಉಪಯೋಗಕಾರಿಯಾಗುತ್ತೆ ಅಂತ ನೋಡೋದಾದರೆ, ಮೊದಲು ಬಾಡಿ ಹೈಡ್ರೇಷನ್. ಇದನ್ನು ಕುಡಿಯೋದ್ರಿಂದ ಬಾಡಿ ಕೂಲಿಂಗ್ ಕಂಡೀಷನಲ್ಲಿ ಇರುತ್ತೆ. ವಾಂತಿ, ಮಲಬದ್ಧತೆ, ಅಸಿಡಿಟಿ ಅನ್ನೋದು ಇದೆಯಾ, ಇವೆಲ್ಲ ಕಡಿಮೆ ಆಗಬೇಕು ಅಂತಂದರೆ ತಪ್ಪದೇ ಎಳನೀರನ್ನು ಕುಡಿಬೇಕು. ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಇದರಲ್ಲಿರುವಂಥ ಪೊಟ್ಯಾಷಿಯಮ್ BP-ಯನ್ನು ಕಂಟ್ರೋಲಲ್ಲಿಡೋಕ್ಕೆ ಸಹಕಾರಿಯಾಗಿ ಇರುತ್ತೆ. ಯೂರಿನರಿ ಟ್ರ್ಯಾಕನ್ನು ಕ್ಲೀನ್ ಮಾಡೋದಕ್ಕೆ, ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಈ ಎಳನೀರನ್ನು ತಪ್ಪದೇ ಕುಡಿಬೇಕಾಗತ್ತೆ. ತುಂಬ ಟಯರ್ಡ್ ಆಗಿ ಇದ್ದರೆ, ದೇಹದಲ್ಲಿ ಶಕ್ತಿ ಬೇಕು ಅಂತ ಅಂದರೆ ಎಳನೀರನ್ನು ತಪ್ಪದೇ ಕುಡಿಬೇಕಾಗತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಎಳನೀರನ್ನು ಯಾವಾಗ ಕುಡಿಬೇಕು, ಬೆಸ್ಟ್ ಟೈಮ್ ಯಾವುದು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಅಥವಾ ಮಿಸ್ ಆಯಿತು ಅಂತ ಹೇಳಿದ್ರೆ ಮಧ್ಯಾಹ್ನ ಊಟ ಆದ 2 ಗಂಟೆಗಳ ನಂತರನೂ ಸಹ ಸೇವಿಸ್ಬೋದು. ದಿನಕ್ಕೆ 1 ಲೋಟದಷ್ಟು ಸೇವನೆ ಮಾಡಿದ್ರೆ ಸಾಕು. ಅಧಿಕವಾಗೂ ಸಹ ಸೇವನೆಯನ್ನು ಮಾಡಬಾರ್ದು. ಮಿತವಾಗಿ ಸೇವನೆ ಮಾಡೋದು ಉತ್ತಮ. ಇನ್ನು ಎಳನೀರನ್ನು ಹೇಗೆ ಸೇವಿಸಬೇಕು ಗರ್ಭಿಣಿಯರು ಅಂತ ಹೇಳಿದ್ರೆ, ಎಳನೀರಿಗೆ ಏನೇ ಬೇರೆ ಪದಾರ್ಥಗಳನ್ನು ಸೇರಿಸ್ಕೋಬಾರ್ದು. ಡೈರೆಕ್ಟಾಗಿ ಎಳನೀರನ್ನು ಹಾಗೆ ಸೇವಿಸಬೇಕು. ಅದ್ರ ಜೊತೆಗೆ ಎಳನೀರು ಕೋಲ್ಡ್ ಆಗಿ ಇದ್ದು ಅದನ್ನು ಸೇವಿಸಬಾರ್ದು. ನಾರ್ಮಲ್ ಟೆಂಪರೇಚರಲ್ಲಿರುವ ಎಳನೀರನ್ನು ಸೇವಿಸಿದ್ರೆ ನಿಮಗೆ ಶೀತ ಅಥವಾ ನೆಗಡಿ ಅನ್ನೋದು ಆಗೋದಿಲ್ಲ. ಇನ್ನು ಗರ್ಭಿಣಿಯರು ಯಾರು ಇದನ್ನು ಸೇವಿಸಬಾರ್ದು ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಯಲ್ಲಿ ಕೆಲವೊಮ್ಮೆ ಡಯಾಬಿಟೀಸ್ ಇರುತ್ತೆ ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಬಂದಿರುತ್ತೆ. ಅಂಥವ್ರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಅವರು ಡಾಕ್ಟರನ್ನು ಕನ್ಸಲ್ಟ್ ಮಾಡಿನೇ ಇದನ್ನು ಸೇವಿಸಬೇಕು. ಇನ್ನು ಯಾರಿಗೆ ಬಾಡಿ ಕೂಲ್ ಆಗಿದೆ ಅಂದರೆ ನೆಗಡಿ ಅಥವಾ ಒಂದು ಕೆಮ್ಮಿದೆ ಅಂಥವರು ಇದನ್ನು ಸೇವನೆ ಮಾಡೋದು ಬೇಡ. ಕೆಲವು ದಿನಗಳು ಇದನ್ನು ಅವಾಯ್ಡ್ ಮಾಡಬೇಕು. ನಾರ್ಮಲ್ ಹೆಲ್ತಿ ಆಗಿರೋರು ಇದನ್ನು ಸೇವನೆ ಮಾಡ್ಬೋದು. ಇನ್ನು ಯಾರಿಗೆಲ್ಲ ಅಲರ್ಜೀಸ್ ಇರುತ್ತೋ ಅಂಥವ್ರು ಇದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಕೆಲವ್ರಿಗೆ ಹೊಸದಾಗಿ ಏನಾದರೂ ಕುಡಿದ್ರೆ ಅಲರ್ಜಿ ಆಗುವಂಥ ಸಂಭವ ಇರುತ್ತೆ. ಅಂಥವ್ರು ಸ್ವಲ್ಪ ಪ್ರಮಾಣದಲ್ಲಿ ಕುಡಿದು ನೋಡಿ, ಏನೂ ಅಲರ್ಜಿ ಆಗಲಿಲ್ಲ ಅಂದರೆ ಇದನ್ನು ಸೇವನೆ ಮಾಡ್ಬೋದು. ಈ ಎಳನೀರು ಯಾರಿಗೆ ಸೂಪರಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಇದನ್ನು ಉಪಯೋಗ ಮಾಡಿದ್ರೆ ಉತ್ತಮ. ಇನ್ನು ಯಾರಿಗೆ ವಾಂತಿ ಜಾಸ್ತಿ ಆಗ್ತಾ ಇರುತ್ತೆ, ಅಸಿಡಿಟಿ ಇರುತ್ತೆ, ಉಬ್ಬಸ ಇರುತ್ತೆ, ಜೊತೆಗೆ BP ಕಂಟ್ರೋಲಲ್ಲಿ ಇರಲ್ಲ ಅನ್ನೋರು ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ, ಲಿಮಿಟೆಡ್ ಆಗಿ ಇದನ್ನು ಸೇವನೆ ಮಾಡಿದ್ರೆ ಉತ್ತಮ. ಬೇಸಿಗೆ ಅಂತ ಈ ಕಡು ಬಿಸಿಲಿನಲ್ಲಿ ಈ ತಂಪಾದ ಪಾನೀಯವನ್ನು ಕುಡಿಯೋದ್ರಿಂದ ದೇಹಕ್ಕೂ ಮನಸ್ಸಿಗೂ ತಂಪಾಗುತ್ತೆ. ಗರ್ಭದಲ್ಲಿರುವ ಮಗುನೂ ಸಹ ಕೂಲಾಗಿ ಫೀಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.